ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಬಲಗೈ ಜನಾಂಗಕ್ಕೆ ಅವಮಾನ, ಕರ್ನಾಟಕ ದಲಿತ ಸಿಂಹಸೇನೆ ಖಂಡನೆ. ಬಲಗೈ ಜನಾಂಗದ ಅಭ್ಯರ್ಥಿ ಪಕ್ಷೇತರರಾಗಿ ಕಣಕ್ಕೆ ಹೂವಳ್ಳಿ ಪ್ರಕಾಶ್. ವಾರ್ತೆಗಳ ವಿವರ. ಕೋಲಾರ: ವೈಯಕ್ತಿಕ ರಾಜಕೀಯ ದ್ವೇಷಗಳಿಗಾಗಿ ಬಲಗೈ ಜನಾಂಗಕ್ಕೆ ಅವಮಾನ ಮಾಡಿರುವುದನ್ನು ಕರ್ನಾಟಕ ದಲಿತ ಸಿಂಹಸೇನೆಯು ಖಂಡಿಸುತ್ತದೆ ಎಂದು ಸೇನೆಯ ರಾಜ್ಯಾಧ್ಯಕ್ಷ ಹೂವಳ್ಳಿ ಪ್ರಕಾಶ್ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ KH ಮುನಿಯಪ್ಪ ಅವರ ಕುಟುಂಬ ತುಳಿಯುವ ಜೊತೆಗೆ ಬಲಗೈ ಜನಾಂಗವನ್ನು ತುಳಿದಿರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ ಅವರು, 2024ರ ಲೋಕಸಭಾ ಚುನಾವಣೆಯಲ್ಲಿ ಬಲಗೈ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸುತ್ತೇನೆಂದು ಮಾತು ನುಡಿದವರೆಲ್ಲರೂ ಮೌನವಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಸುಧಾಕರ್, ಶಾಸಕ ಕೊತ್ತೂರು ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್, ಅನಿಲ್ ಕುಮಾರ್ MP ಟಿಕೆಟ್ ವಿಚಾರವಾಗಿ ರಾಜೀನಾಮೆ ನೀಡುವ ನಾಟಕವನ್ನು ಮಾಡಿದರು. ಆದರೆ ಬಲಗೈ ಜನಾಂಗದ ಮುಖಂಡ CM ಮುನಿಯಪ್ಪಗೆ ಟಿಕೆಟ್ ಕೊಡಿಸಲು ಸಾಧ್ಯವಾಗಿಲ್ಲ. ಜಿಲ್ಲೆಯ ಅಭಿವೃದ್ಧಿಗೆ ನೀರಿನ ವಿಚಾರಕ್ಕೆ ರಾಜೀನಾಮೆ ನೀಡಲು ಆಗದ ನಾಟಕೀಯ ರಾಜಕಾರಣಿಗಳಿವರು. ಒಂದಾಗಿ ಒಗ್ಗಟ್ಟಾಗಿ ಬಾಳುತ್ತಿದ್ದ ಎಡಗೈ ಬಲಗೈ ಜನಾಂಗದವರ ನಡುವೆ ಹುಳಿ ಹಿಂಡುವ ಕೆಲಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ಲೋಕಸಭಾ ಕ್ಷೇತ್ರದಲ್ಲಿ 3,80,000 ಬಲಗೈ ಸಮುದಾಯದವರು ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿರುವ ನಮಗೆ ಕಾಂಗ್ರೆಸ್ ಟಿಕೆಟ್ ಸಿಗದೆ ಅನ್ಯಾಯವಾಗುತ್ತಿದೆ. ಹಾಲಿ ಸಂಸದ BJP S ಮುನಿಸ್ವಾಮಿಗೆ ನೀಡಿದ್ದರೂ ಸಹ ನಾವು ಗೆಲ್ಲಿಸಿಕೊಡುತ್ತಿದ್ದೆವು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬಲಗೈ ಜನಾಂಗದಲ್ಲಿ ತೀರಾ ಮೋಸ, ಅನುಮಾನವಾಗಿರುವುದು ಸತ್ಯ. ಜನರು ನಮ್ಮನ್ನು ಎಲ್ಲೆಂದರಲ್ಲಿ ಪ್ರಶ್ನಿಸುತ್ತಿದ್ದಾರೆ ಎಂದು ತಿಳಿಸಿದರು. ಏಪ್ರಿಲ್ 4 ನಾಮಪತ್ರ ಸಲ್ಲಿಸುವ ಕೊನೆ ದಿನವಾಗಿದ್ದು, ಅಷ್ಟರೊಳಗೆ ಕಾಂಗ್ರೆಸ್ ಪಕ್ಷ ಬಲಗೈ ಜನಾಂಗದವರಿಗೆ ಟಿಕೆಟ್ ನೀಡಬೇಕು. ಇಲ್ಲವಾದಲ್ಲಿ 8 ಕ್ಷೇತ್ರಗಳಲ್ಲಿ ಬಲಗೈ ಜನಾಂಗದವರು ಸಭೆ ನಡೆಸಿ ಹೆಚ್ಚಿನ ಸಂಖ್ಯೆಯುಳ್ಳ ನಮ್ಮ ಜೊತೆಗೆ ಅಲ್ಪಸಂಖ್ಯಾತರ ಮತಗಳನ್ನು ಸೇರಿಸಿ ಪಕ್ಷೇತರ ಅಭ್ಯರ್ಥಿಯನ್ನು ನಿಲ್ಲಿಸಿ ಗೆಲ್ಲಿಸಿಕೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಿಂಹಸೇನೆಯ ಪದಾಧಿಕಾರಿಗಳಾದ ಹನುಮಾನ್, ಮುನಿಯಪ್ಪ, ನಾಗರಾಜ್, ರವಿ, ಶ್ರೀನಾಥ್, ಯಳ್ಳಪ್ಪ, ಮುನಿಸ್ವಾಮಿ, ಅರುಣಾಂಜಿ ಇತರರು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಇಷ್ಟೆಲ್ಲ ನೋಡಿದ್ರು ಕೂಡ ನೀವು ಆ ಜನಾಂಗದ ಮೇಲೆ ಆಟ ಆಡ್ಬಿಟ್ರಲ್ಲ, ನಿಮಗೆ ಸ್ವಾಭಿಮಾನ ಇದೆಯಾ? ನಿಮ್ ಗೌರವ ಅನ್ನದೇ ಏನಾದ್ರು ಇದೆಯಾ? ಒಬ್ಬೊಬ್ಬ ಶಾಸಕರು ಹೇಳ್ತಾರೆ, ನಾನು ರಾಜಕಾರಣ ಮಾಡಕ್ ಬಂದಿಲ್ಲ, ಇನ್ನೇನು ಮಾಡಕ್ ಬಂದಿದ್ದೆ, ಭಿಕ್ಷೇತಕ್ಕೆ ಬಂದಿದ್ಯಾ? ಅಲ್ಲದೆ ಜನರಿಗೆ ಯಾಮಾರಿಸಿ ಓದಾಸ್ಕೊಂಡು MLA ಆಗ್ಬಿಟ್ಟು ನಾನು ರಾಜಕಾರಣ ಮಾಡಕ್ ಬಂದಿಲ್ಲ ಅಂತ ಮಾತಾಡ್ತೀವಿ. ಎಲ್ಲರೂ ನಿಮ್ಗೆ ಶಿಸ್ತಿದೆ? ಶಿಸ್ತು ಪಕ್ಷ ಏನ್ರಿ? ಇವತ್ತೇನ್ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ರೆ ನಾವು, ಸೋತ್ರೆ KH ಮುನಿಯಪ್ಪನವರು. ಕೋಲಾರ ಲೋಕಸಭಾ ಕ್ಷೇತ್ರದ ಬಲಗೈ ಜನಾಂಗದ 76 ದಶಕದ CM ಮುನಿಯಪ್ಪಣ್ಣನವರಿಗೆ ಹಾಲಿ ಶಾಸಕರಾದಂಥ ಕೊತ್ತೂರು ಮಂಜುನಾಥ್, ಅನಿಲ್ ಕುಮಾರ್, ನಸೀರ್ ಅಹಮದ್, MLC ಸುಧಾಕರ್, ರಮೇಶ್ ಕುಮಾರ್ ಅವರು, ನಂಜೇಗೌಡರು ಎಲ್ಲರೂ ಸೇರಿ ಬಲಗೈ ಜನಾಂಗಕ್ಕೆ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸ್ತೇವೆ ಅಂತ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಯಾವುದೇ ಬಲಗೈ ಜನಾಂಗದ ಲೀಡರ್ಗಳು ಯಾರೂ ಕೂಡ ಅಪ್ಲಿಕೇಶನ್ ಯಾರಿಗೂ ಆಗಲಿಲ್ಲ. ಬಲಗೈ ಜನಾಂಗ ನಾವು ಇದ್ದೀವಿ, ನಮಗೆ ಕೊಡಿಸಿ ಅಂತ ಏನೂ ಆಗಲಿಲ್ಲ. ಇವತ್ತು ಬಲಗೈ ಜನಾಂಗ ಯಾವ ರೀತಿ ತಂದು ಮಡಗಿದ್ರಪ್ಪ ಇವರು ಅಂದರೆ, ಶೋಷಣೆ ಮಾಡಿ ದಿಕ್ಕುಪಾಲಾಗದೆ ಮನಸ್ಸುಗಳನ್ನು ಬೇರ್ಪಡಿಸಿ ಕುಟುಂಬಗಳನ್ನು ಒಡೆದು ಇವತ್ತು ಬಲಗೈ ಜನಾಂಗ ಅಂತ ಹೇಳಿ ನಾಮಕ ವ್ಯವಸ್ಥೆ ಮಾತ್ರ ಬಲಗೈ ಜನಾಂಗ ಅಂತ ಹೇಳಿದರು. ಇವರು ನಾಟಕೀಯ ಬೆಳವಣಿಗೆ, ರಾಜೀನಾಮೆ ಕೊಡ್ತೀವಿ, ಬಲಗೈ ಜನಾಂಗಕ್ಕೆ ಸೀಟ್ ಕೊಡಬೇಕು ಅಂತ ಹೇಳಿದರು. ರಾಜೀನಾಮೆ ಕೊಟ್ರ. 120 ಓಟ್ಗಳಿಗಿದ್ದು ನಂಜೇಗೌಡರು ಕೂಡ ಕೊಟ್ಟು ರಾಜೀನಾಮೆ ಕೊಟ್ಟ ಮೇಲೆ ಗೆಲ್ತಾರ? 3 ದಿನಕ್ಕೆ ಬಂದು MLA ಆದಂಥ ಕೊತ್ತೂರು ಮಂಜುನಾಥ್ ಅವರು ಗೆಲ್ತಾರ? ಕೊತ್ತೂರು ಮಂಜುನಾಥ್ ಅವರು ಜಾತೀಕರಣ ಪ್ರಕರಣದಲ್ಲಿ ವಜಾದರೂ ಕೂಡ ನ್ಯಾಯಾಲಯದಲ್ಲಿ ಸುಟ್ಟು ರಾಜೀನಾಮೆ ಕೊಡಲಿಲ್ಲ ಈ ಪುಣ್ಯಾತ್ಮ. ಅನಿಲ್ ಕುಮಾರ್ ಅವರು BJP ಅವರು ಬಕೆಟ್ ಹಿಡಿದು MLC ಆದ ಮನುಷ್ಯ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾನೆ. ಇವ್ರದ್ದೆಲ್ಲ ಏನಪ್ಪ ಅಂದರೆ ಜನ ಕಾಂಚನಕ್ಕೆ ಇವ್ರು ಸೀಮಿತ. ಇವತ್ತು ನಾವು ಯಾರು ಕೂಡ ಲೆಫ್ಟು ರೈಟು ಅಂತ ಹೇಳಿದವರಲ್ಲ. ನಾವು
ಬಲಗೈ ಜನಾಂಗ 3,80,000 ಇದೆ, ನಾವು ಕೊಡಿಸ್ಬೇಕು. ಬಲಗೈ ಜನಾಂಗ ಪಣ ತೊಟ್ಟ ಮುಖಂಡರುಗಳು ಇವತ್ತು ಕಣ್ಣಿಗೆ ಕಾಣದೆ ನಾಪತ್ತೆ ಆಗಿದ್ದಾರೆ. ಕಾರಣ ಏನಪ್ಪ ಅಂದರೆ KH ಮುನಿಯಪ್ಪನವರ ಅಳಿಯ ಪೆದ್ದಣ್ಣನವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೈಕಮಾಂಡ್ ಡಿಸೈಡ್ ಮಾಡ್ತು. ಆ ಸಮಯದಲ್ಲಿ ಹೇಳ್ತಾರೆ ಪೆದ್ದಣ್ಣನವರಿಗೆ ಟಿಕೆಟ್ ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ. ಕಾರಣ ಏನಪ್ಪ ಅಂದರೆ ಬಲಗೈ ಜನಾಂಗಕ್ಕೆ ಕೊಡಬೇಕಿಲ್ಲಿ ಅಂತ ಹೇಳ್ತಾರೆ. ಹೈಕಮಾಂಡು ನಿಮಗೂ ಬೇಡ ಅವ್ರಿಗೂ ಬೇಡ, ನಾವು ಸಂಧಾನ ಮಾಡ್ತೀವಿ, ರಾಜಿ ಮಾಡ್ತೀವಿ ಅಂತ ಕೂತ್ಕೊಂಡಾಗ ಜಿಲ್ಲೆಯಲ್ಲಿ ಯಾರಿಗಾದರೂ ಕೊಡಿ ಗೆಲ್ಸ್ಕೊಂಬರ್ತೀವಿ ಅಂತ ಹೇಳೋ ಮುಖಂಡರು ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗಾದರೂ ಕೊಡಿ KH ಮುನಿಯಪ್ಪನ ಕುಟುಂಬ ಹೊರತುಪಡಿಸಿ ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಬಲಗೈ ಜನಾಂಗ ಏನಾಯಿತು? ಇದನ್ನು ನೋಡಿ ಮನಸ್ಸತ್ತು ಬೇಸತ್ತು ಬಿಟ್ಟಿದ್ದೀವಿ ಇಲ್ಲಿ ಬಲಗೈ ಜನಾಂಗ. ಯಾಕಂದರೆ ಬಲಗೈ ಜನಾಂಗದ ಕೆಪಾಸಿಟಿ ಏನು ಅಂತ ಹೋದ ಸರಿ ಮುನ್ಸ್ವಾಮಿ ಅವರಿಗೆ ನಿಂತಿದ್ದಾಗ ಎಲ್ಲರೂ ಕೂಡ ಶತಸಿದ್ಧ 100% ವೋಟ್ ಮಾಡಿ ಗೆಲ್ಸ್ಕೊಂಡ್ಬಂದಿದ್ದೀವಿ ಮುನ್ಸ್ವಾಮಿ ಅವ್ರನ್ನ. ಯಾಕಂದರೆ ಅದು ನಮ್ಮ ಶಕ್ತಿ. ಇವತ್ತೇನಾಗಿದೆ ಅಂದರೆ JDS ಪಕ್ಷದವರೇ ನಾನು ಕೊಟ್ರ ಬಲಗೈ ಅವ್ರಿಗೆ ಅಂತ ನೋಡ್ತೀವಿ. ಅಲ್ಲಿ ಕೂಡ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಕೊಡಲಿಲ್ಲ, ನಿಸಾರ್ ನಾರಾಯಣಸ್ವಾಮಿ ಅವ್ರಿಗೆ ಕೊಡಲಿಲ್ಲ. ಯಾವುದೇ ಪಕ್ಷಕ್ಕೆ ನಾವು ಬೇಡವಾದವಾ? 90,000 95,000 ಇರೋ ಜನಾಂಗಕ್ಕೆ ನೀವು ಮಣೆ ಹಾಕಿದ್ರಲ್ಲ, 3,80,000 ಇರೋ ಜನಕ್ಕೆ ಯಾಕೆ ನೀವು ಮಣೆ ಹಾಕಲಿಲ್ಲ? ಯಾಕೆ ಶೋಷಣೆ ಮಾಡಿದ್ದೀವಿ? ನೀವೇನಾದರೂ ಮಾನವರಾಗಿರೋ ಶಾಸಕರಾದರೆ ರಾಜೀನಾಮೆ ಕೊಟ್ಟು ಪಕ್ಷೇತರ ಅಭ್ಯರ್ಥಿ ಬಲಗೈಯನ್ನು ನಿಲ್ಲಿಸಿ ಗೆಲ್ಲಿಸಬೇಕು ಅಂತ ನಮ್ಮ ವಾದ. ಏನು ಕರ್ನಾಟಕ ದಲಿತ ಸೇನೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರುಗಳು ಮತ್ತು ಇವರು ಏನದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರವರೇ ಮತ್ತು ಉಪಾಧ್ಯಕ್ಷರವರೇ ಮತ್ತು ಮೆಂಬರ್ಗಳವರೇ ಇವರೆಲ್ಲರೂ ಸೇರಿ ಒತ್ತಡ ಏನಪ್ಪ ಅಂದರೆ ಯಾವುದೇ ಜನಾಂಗಕ್ಕೆ ಕೊಟ್ಟಿದ್ರು ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಜನಾಂಗ ಹೆಸರು ಹೇಳಿ ನಮ್ಗೆ ಅವಮಾನ ಮಾಡಿಬಿಟ್ರು. ಅದರಿಂದ ನಾವು ಯಾರಾದರೂ ಸರಿ ಪಕ್ಷೇತರವಾಗಿ ನಿಂತಾದ್ರೂ ಸರಿ ಗೆಲ್ಲಬೇಕು. ಏನು ಈ ಶಾಸಕರು ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿದ್ರಲ್ಲ ಬೊಬ್ಬೆ ಹೊಡೆ ಶಾಸಕರು, ಈ ಶಾಸಕರು ರಾಜೀನಾಮೆ ಕೊಡೋದು ಬಿಟ್ಟು ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಿಸ್ಲಿ, ಬಲಗೈ ಜನಾಂಗದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಲಸ ಮಾಡಲಿ. ಅವತ್ತು ಇವರು ಶಾಸಕರು ಗಟ್ಟಿ ಥರ ಗಂಡಸು ಅಂತ ಒಪ್ಕೊಳ್ಳೋ ಕಾಲ ಮುಂದೆ ಬರ್ತದೆ. ಆದ್ದರಿಂದ ನಾನು ಹೇಳಿದಷ್ಟೇ, ಏನು ಈ ಬಲಗೈ ಸಮುದಾಯಕ್ಕೆ ಎಲ್ಲ ಪಕ್ಷಗಳು ಟಿಕೆಟ್ ಕೊಡೋದ್ರಲ್ಲಿ ವಂಚನೆ ಮಾಡಿದ್ದಾರೆ. ಇದನ್ನೆಲ್ಲ ಕೂಡ ಮನಗಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನು ಸೋಲಿಸ್ಬೇಕು, ಮುಂದಿನ ಭವಿಷ್ಯ ಏನು, ಮಕ್ಕಳಿಗೆ ಏನು ಉತ್ತರ ಕೊಡಬೇಕು ನಾವು ಅನ್ನೋಂಗಿದ್ರೆ ನಾವು ಯುವ ಪೀಳಿಗೆಗೆ ನಾವು ಗೌರವ ಕೊಡಬೇಕಾದ್ರೆ ಇವತ್ತು ನಾವು ಪಕ್ಷೇತರ ಅಭ್ಯರ್ಥಿಯಾಗಿ CM ಮುನಿಯಪ್ಪಣ್ಣನವರನ್ನು ನಿಲ್ಲಿಸಲಿ, ರಾಮಚಂದ್ರನವರನ್ನು ನಿಲ್ಲಿಸಲಿ, ಜಯದೇವನ ನಿಲ್ಲಿಸಿ, ಸರ್ಜಾಪುರ ಮುಂಗರಾಜನವರನ್ನು ನಿಲ್ಲಿಸಲಿ, ಯಾರನ್ನು ನಿಲ್ಲಿಸಿದ್ರು ಕೂಡ ಬಲಗೈ ಸಮುದಾಯ ಕೆಲಸ ಮಾಡ್ತದೆ. ಇವರೆಲ್ಲರೂ ಕೂಡ ಸೇರಿ ನಾವು ಕೆಲಸ ಮಾಡಿ ಬಲಗೈ ಜನಾಂಗ ಶಕ್ತಿ ತೋರಿಸ್ಬೇಕು. ಯಾಕಂದರೆ 3,80,000 ಇರೋ ಕುಟುಂಬಗಳು ಜಾತಿಗಳು ಇವ್ರಿಗೆ ಬೇಕಾಗಿಲ್ಲ ಅಂತ ಹೇಳಿದರೆ 90% 5% ಇರೋ ಜನಸಂಖ್ಯೆ ಇವರು ಟಿಕೆಟ್ ಕೊಟ್ಟವ್ರಂದರೆ ನಾವು ಯಾಕೆ ಓಟ್ ಹಾಕಬೇಕು? ನಿಮ್ಮ ರಾಷ್ಟ್ರೀಯ ಪಕ್ಷಗಳಿಗೆ ಯಾಕೆ ಹಾಕಬೇಕು? ನಾವು ಯಾಕೆ ಗೌರವ ಕೊಡಬೇಕು? ಅದರಿಂದ ಎಲ್ಲ ಸಂಘಟನೆ ಮುಖಂಡರುಗಳು, ರಾಜಕೀಯ ಮುಖಂಡರುಗಳು, ಎಲ್ಲ ತಾಲೂಕು ಮುಖಂಡರುಗಳನ್ನು ಸಭೆ ಇದೆ, ಚಿಂತಾಮಣಿಯಲ್ಲಿ ಸಭೆ ಇದೆ ನಾಳೆ ಬುಧವಾರ ದಿವಸ. ಆ ಸಭೆ ಮಾಡಿ ಮಾಲೂರು ಭಾಗದಲ್ಲಿ ಈ ಕಡೆ ಒಂದು ಸಭೆ ಮಾಡಿ ಎಲ್ಲ ಒಮ್ಮತದ ತೀರ್ಮಾನ ಮಾಡಿಕೊಂಡು ಯಾರಿಗೆ ಮಾಡಬೇಕು, ಯಾರು ದಿಕ್ಸೂಚಿ ಆಗಬೇಕು ಅಂತೇಳಿ ಡಿಸೈಡ್ ತಗೊಂಡು ಎಲ್ಲ ಮುಖಂಡರು ಸೇರಿ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತೇಳಿ ನಾನಿವತ್ತು ಪತ್ರಿಕಾಗೋಷ್ಠಿಯಲ್ಲಿ ಶಪಥ ಮಾಡ್ತಾಯಿದ್ದೀನಿ.